ಗೌಡ್ರೆ ನೀವೊಂದು ಮಾತು ಹೇಳ್ತಿದ್ರಿ ನೇರವಾಗಿ, DCM DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಕಾರಣಕ್ಕೆ ಇವೆಲ್ಲ ಮಾಡ್ಕೊಂಡು ನಮ್ಮ ರೈತರನ್ನ ಹಾಳು ಮಾಡ್ತಾರ ತೆಲಂಗಾಣಕ್ಕೆ ಬಿಟ್ಟಿದ್ದಾರೆ ಅಂತ. ನಿಮ್ ಜನ ಅದನ್ನ ಸಹಿಸ್ಕೋತಾರ? ಈಗ ನಮ್ಮ ಜನರಿಗೆ ಹೆಂಗಾಗಿದ್ದಾರೆ ಅಂದ್ರೆ ಪರಿಸ್ಥಿತಿ, ನಾವು ಉಳಿದ್ರೆ ಸಾಕಪ್ಪ ಅನ್ನಂಗಾಗಿದೆ. ನಾನು ಅವ್ರಿಗೆ ಫಸ್ಟ್ ಹೇಳಿದ್ದೀನಿ ರೀ, ನನ್ನ ಎಲ್ಲಾ ಸ್ಪೀಚ್ ತೆಗೆದು ನೋಡ್ರಿ. ಅಟ್ಲೀಸ್ಟ್ ಶರಣಬಸವ ದರ್ಶನಪುರ ಅವ್ರಿಗೆ ಶಹಾಪುರ ಕ್ಷೇತ್ರದಲ್ಲಿ ಓಟ್ ಹಾಕಿದ್ದು ತೆಲಂಗಾಣ ಜನ ಅಲ್ಲ, ಶಹಾಪುರ ಜನ ಅಂತನೋ ಇದಾರ ಬಿಡುವ ಅವ್ರಿಗೆ? ಅಲ್ಲ, ನಾನು ಅವ್ರಿಗೆ ಅದೇ ರಿಕ್ವೆಸ್ಟ್ ಏನ್ ಮಾಡಿದೆ ಅಂತಂದ್ರೆ, ನೀವು ಅಲ್ಲಿ ನೀರು ಬಿಡೋದನ್ನ ಅವತ್ತೇ ನೀವು ಸ್ಟಾಪ್ ಮಾಡಿಬಿಟ್ಟಿದ್ರಪ್ಪ ಅಂದ್ರೆ ನಮಗೆ ಇವು ನೀರು ಉಳಿತಿದ್ವಾ? ಇನ್ನೂ ಡ್ಯಾಮ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ನೀರು ಅದಾವ. ಇವ್ರು ಕೋರ್ಟಿಗೆ ಹೋದ್ರಿ, ನೀವು ಇದು ಮಾಡಿದ, ನಾವು ಕೋರ್ಟ್ನಾಗ ಸಿಂಪಲ್ ಆಗಿ ನಮ್ಗೆ ನೀರು ಬಿಟ್ರು. ಆಯ್ತು ರೀ, ನಾವು ಕೋರ್ಟಿಂದ ನೀವು ಸ್ಟೇ ತಂದ್ರೆ ದರ್ಶನಪುರ ಸಾಹೇಬ್ರೆ, ನೀವೆಲ್ಲ ಕಲ್ತು ರಾಜು ಗೌಡಗೆ ಹೋಗ್ತಾ ರೈತರು ತೆಲಂಗಾಣ ನೀರು ಬಿಡೋದು ಯಾಕೆ ಸ್ಟೇ ತರಲಿಲ್ಲ? ಅಲ್ಲ, ನಾನು ಇವ್ರಿಗೆ ಕೇಳೋದು ಇಷ್ಟೇ ರೀ, ನೀವು 3 ದಿನ ನೀರು ಬಿಟ್ರಲ್ಲ, ಅದೇ ಕೋರ್ಟ್ ಆದೇಶ ಪ್ರಕಾರ ನೀರು ಬಿಟ್ರಲ್ರಿ ನೀವು. ಯಾಕೆಂತಂದ್ರೆ ನೆಕ್ಸ್ಟ್ ಇವ್ರಿಗೆ ಗೊತ್ತು, ಅದೇ ಕೋರ್ಟ್ನ ನಾನೇನು ಬೇಕಾದ ಹೋಗ್ಲಿ ಒಂದ್ಸರಿ ಜಿದ್ದಿಗೆ ಬಿದ್ಮೇಲೆ ಪ್ರಾಣ ಹೋದ್ರೆ ಹಿಂದಕ್ಕೆ ಸರಿ ಮನುಷ್ಯ ಅಲ್ಲ. ನಾನು ಅದೇ ಕೋರ್ಟಿಗೆ ಹೋಗಕ್ಕೆ ನೆಕ್ಸ್ಟ್ ಆ ಸ್ಟೇ ವೇಕೆಂಟ್ ಮಾಡಕ್ 9ನೇ ತಾರೀಕು ಏನ್ ವ್ಯವಸ್ಥೆ ಮಾಡೋಕೆ ಎಲ್ಲ ಮಾಡಿದ್ವಿ. ಎಲ್ಲ ಮಾಡಿ 10 TMC ನೀರನ್ನ ನಾನು ಅಲ್ಲಿ ಕೋರ್ಟ್ನಾಗ ಒಂದು ಕಮಿಟಿ ರಚನೆ ಮಾಡಿ, ನೀವು ಜಡ್ಜ್ನ ಅದಕ್ಕೆ ನೇಮಕ ಮಾಡಿ ಲೆಕ್ಕಪತ್ರ